ಆಗ ಬಾಜುಕು ವೇದವ್ಯಾಸದೇವ್ರು ಏನಿದ್ರು, ವೇದವ್ಯಾಸದೇವ್ರು ಅಂತಾರೆ, ಇಲ್ಲಪ್ಪ ಅವನು ಶಾಪ ಕೊಟ್ಟರೆ ನಾನು ನಿನಗೆ ವರ ಕೊಡ್ತೀನಿ, ಎಲ್ಲ ದ್ವಾಪರ ಯುಗದೊಳಗೂ ನಾನು ವೇದ ವಿಭಾಗವನ್ನು ಮಾಡಿ ವೇದವ್ಯಾಸನಾಗುವುದಿಲ್ಲ, ಕೆಲವು ದ್ವಾಪರದೊಳಗೆ ನೀನು ವೇದ ವಿಭಾಗವನ್ನು ಮಾಡಿ ವೇದವ್ಯಾಸನಾಗು ಅಂತ ವೇದವ್ಯಾಸ ದೇವರು ವೇದವ್ಯಾಸರಾಗಲಿಕ್ಕಾಗಿ ವರ ಕೊಟ್ಟರು. ಹೀಗಾಗಿ ಅಶ್ವತ್ಥಾಮಾಚಾರ್ಯರು ಒಂದೊಂದು ಯುಗದಲ್ಲಿ ಅವರು ವೇದವ್ಯಾಸರಾಗ್ತಾರೆ. ಹಾಗಾದ್ರೆ ವೇದವ್ಯಾಸ ಅಂತನ್ನೋದು ಇದು ವ್ಯಕ್ತಿಯ ಹೆಸರಲ್ಲ, ಇದು ಪದವಿ ಹೆಸರು. ಮುಖ್ಯಮಂತ್ರಿ ಅಂತನೋ ಶಬ್ದ ಏನದ, ಇದು ವ್ಯಕ್ತಿ ಹೆಸರಲ್ಲ, ಅದು ಪದವಿ ಹೆಸರು. ಯಾವುದೇ ವ್ಯಕ್ತಿ ಅಲ್ಲಿ ಬಂದರೆ ಅವನು ಮುಖ್ಯಮಂತ್ರಿ. ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೋಗ್ಬಿಟ್ರು, ಮುಖ್ಯಮಂತ್ರಿ ಹೋಗ್ಬಿಟ್ರು ಅನ್ನಬಾರ್ದು. ಯಡಿಯೂರಪ್ಪ ಹೋದ ಮುಖ್ಯಮಂತ್ರಿ ಹೋಗಿಲ್ಲ, ಈ ಬೊಮ್ಮೆಯವರು ಮುಖ್ಯಮಂತ್ರಿ. ಯಾರು ಆ ಪದವಿಗೆ ಬರ್ತಾರೋ ಅವ್ರು. ಹಂಗೆ ವೇದವ್ಯಾಸ ಅಂತ ಯಾರು ವೇದ ವಿಭಾಗವನ್ನು ಮಾಡ್ತಾರೋ ಅವರು ವೇದವ್ಯಾಸ. ಅದಕ್ಕೆ ಅಶ್ವತ್ಥಾಮಾಚಾರ್ಯರು ಕೂಡ ವೇದ ವಿಭಾಗವನ್ನು ಮಾಡಿ ವೇದವನ್ನು ದೇವರು ಕೊಟ್ಟರೆ ಹಿಂಗೆ ಕೊಡ್ತಾನೆ, ಕೊಡದಿದ್ರೆ ಹಂಗೆ ಕೊಡ್ತಾನೆ. ನಾವು ದೇವರಿಗೆ ವಿರೋಧ ಮಾಡಿದರೆ, ಅನ್ಯಾಯ ಮಾಡಿದರೆ ಅದು ಕ್ಷಮಾ ಮಾಡೋದಿಲ್ಲ. ಒಳ್ಳೆಯದನ್ನು ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಯಾವ ರೀತಿಯಾಗಿ ಒಳ್ಳೇದು ಮಾಡಬೇಕು ಅಂತ ಅವನಿಗೆ ಗೊತ್ತಿದೆ, ತಾಯಿಗೆ ಗೊತ್ತದ ಮಕ್ಕಳಿಗೆ ಯಾವ ರೀತಿ ಒಳ್ಳೇದು ಮಾಡಬೇಕು ಅಂತ. ಮಕ್ಕಳಿಗೆ ಗೊತ್ತಿಲ್ಲ ನನಗೆ ಯಾವ ರೀತಿಯಾಗಿ ಒಳ್ಳೇದು ಮಾಡಬೇಕು ಅಕ್ಕಿ ಅಂತೇಳಿ, ತಾಯಿಗೆ ಗೊತ್ತಿದೆ, ಹಂಗೆ ದೇವ್ರಿಗೆ ಗೊತ್ತದ. ಅವನು ಬಾಣ ಬಿಟ್ಟ. ಆಮೇಲೆ ದ್ರೌಪದಿ ಅವಳು ಹೇಳ್ತಾಳೆ, ನೀ ಏನು ಮಾಡಬೇಕು? ಬ್ರಾಹ್ಮಣೋ ನಿತರಾಮ್ ಗುರು, ಬ್ರಾಹ್ಮಣೋ ನಿತರಾಮ್ ಗುರು. ಒಬ್ಬ ಬ್ರಾಹ್ಮಣ ಎಲ್ಲರಿಗೂ ಗುರು. ಇವತ್ತಿಗೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಭಾರಿ ಶ್ರೇಷ್ಠ ಬ್ರಾಹ್ಮಣರನ್ನು ಪೇ ಮಾಡ್ಕೋತಾರೆ. ನಮ್ಮ ಪ್ರಹ್ಲಾದ್ ಜೋಶಿಯವರು ಪೇ ಯಾರು? ನಾರಾಯಣ ಗಂಭೀರ. ಮಳಗಿ ಸಂಕೇಶ್ವರವರು ಪಿ ಎ ಯಾರಿದ್ರು? ನಾರಾಯಣ ಗಂಭೀರ. ನಮ್ಮ ರಂಗಾಚಾರ್ಯ ರಾಯಚೂರವರು ಬ್ರಾಹ್ಮಣರನ್ನು ಪಿ ಎ ಮಾಡ್ಕೊಳ್ತಕ್ಕಂಥ ಪದ್ಧತಿ. ಜಗದೀಶ್ ಶೆಟ್ಟರ್ ಇದ್ದಾಗ ಪ್ರಹ್ಲಾದ್ ಜೋಶಿಯವರು ಪಿ ಎ, ಎಲ್ಲ ಇವ್ರು ಸಜೆಷನ್ ಕೊಡಬೇಕು, ಅದ್ರಂಗೆ ನಡಿಬೇಕು ಅಂತ. ಹಂಗೆ ಒಬ್ಬ ಬ್ರಾಹ್ಮಣ, ನಮ್ಮಲ್ಲಿ ನಾವೇ ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ನಾವು ಧೈರ್ಯ ಇಲ್ಲರಿ. ಅಳ್ಳಿಟ್ಟು ತಿಂದವ್ರು ನಾವೆಲ್ಲ, ಬಕ್ರಿ ತಿಂದವರಲ್ಲ. ನಮಗೆ ಸ್ವಂತ ಮಾಡೋದು ಯಾರಿಗೆ ಸ್ವಂತ ಮಾಡಲಿಕ್ಕದ ಅವರಿಗೆ ವಿಚಾರ ಕಡಿಮೆ. ಅದಕ್ಕೇನು ಮಾಡ್ತಾರೆ, ಎರಡು ಕೂಡಿಸ್ತಾರೆ. ಇಬ್ಬರು ಕೂಡಿದಾಗ ಅದು ಯಶಸ್ವಿ ಆಗ್ತದೆ. ಒಬ್ಬ ವಿಚಾರವಂತ, ಒಬ್ಬ ಸಮರ್ಥ ವ್ಯಕ್ತಿ. ನಿಮಗೆ ಹಾವು ಮತ್ತು ಇದು ಆವಿ ಮತ್ತು ಮೊಲದ ಕತೆ ಗೊತ್ತದ? ಸಾಲಿಯೊಳಗಿತ್ತಲ್ಲ, ಇಬ್ಬರು ಷರತ್ತು ಕಟ್ತಾರೆ. ಆಮೇಲೆ ಮೊಲ ಭಾರಿ ಫಾಸ್ಟ್ ಹೋಗ್ತದೆ. ಹೋದ್ಮೇಲೆ ಇನ್ನೂ ಆಮಿ ಬರೋದಕ್ಕೆ ಎಷ್ಟೊಂದು ಮಲ್ಕೊಂಡ್ಬಿಡ್ತದೆ, ಗಡದ್ದು ನಿತ್ಯ ಎದ್ದು ಬಿಡ್ತದೆ, ಇಡ್ಲಿ ಚಟ್ನಿ ಹೊಡೆದು. ಆಮೇಲೆ ಈ ಕಡೆಗೆ ಆಮಿ ಸಾವಕಾಶ ಬರ್ತಾ 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 ಭಾಜ ಮುಟ್ಟಿಬಿಡ್ತು. ಇಷ್ಟು ಕತೆ ಸಾಲಿಯೊಳಗೆ ಬರ್ತದೆ. ಮುಂದಿನ ಕತೆ ನಾ ಹೇಳ್ತೀನಿ. ಮುಂದಿನ ಕತೆ ಏನು ಅಂದರೆ, ಅದಕ್ಕೆ ಅದೇನೋ ಸೋತು ಕೂಡಲೇ ಮೊಲ ಹೇಳ್ತು, ಇಲ್ಲ ಹಾಗೆಲ್ಲ ಮಾಡಬಾರ್ದಾಗಿತ್ತು, ಆಗ್ಯದಾಗ ಇನ್ನೊಮ್ಮೆ ನಾವು ಷರತ್ತು ಕಟ್ಟೋಣ ಅಂತ. ಏನು ಹೇಳ್ತು, ಇನ್ನೊಮ್ಮೆ ಷರತ್ತು ಕಟ್ಟೋದು ಖರೆ ಅದ, ನಾ ಏನು ಹೇಳ್ತೀನಿ ಅದು ಆಗಬೇಕು. ಯಾಕಂದ್ರೆ ಅದನ್ನು ನೀ ಏನು ಹೇಳಿದೆ ಅದು ಆಗ್ಯದ, ಈಗ ನಾ ಏನು ಹೇಳ್ತೀನಿ ಆಗಲಿ. ಅದಕ್ಕೆ ಏನು ಹೇಳ್ತು, ಯಾರು ಮೊದಲು ನದಿ ದಾಟ್ತಾರೆ ಅವ್ರಿಗೆ ಗೆದ್ದಂಗೆ ಅದ್ಬಿಡ್ತು. ನದಿ ಯಾರು ಲಗುನ್ ದಾಟ್ತಾರೆ? ಆನೆನೋ ಮೊಲನೋ? ಆಮಿ, ಹೌದಿಲ್ಲ? ಆಮಿ ನದಿ, ಅಲ್ಲೂ ಆಮಿನೇ ಗೆತ್ತು. ಆಕೆ ಮೊಲ ವಿಚಾರ ಮಾಡ. ನಾವು ಸಮರ್ಥರು ಅಂದ ಮಾತ್ರಕ್ಕೆ ಎಲ್ಲ ಕ್ಷೇತ್ರದೊಳಗೂ ಸಮರ್ಥರು ಅಂತ ಭ್ರಮಿಸಬಾರ್ದು. ಆ ಕ್ಷೇತ್ರದೊಳಗೆ ಅವರವರು ಅಂತ ತಿಳ್ಕೊಂಡು ನಾವು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಸಾಕಷ್ಟು ನಾವು ಮುಂದೆ ಬರಬಹುದು ಅಂಥೇಳಿ ಮೊಲ ಆಮಿ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಮಾತಾಡ್ಕೊಳ್ತಂತ ನಾವು ಸಮುದ್ರಕ್ಕೆ ಹೋಗೋಣಂತ. ಸಮುದ್ರ 1000 ಕಿಲೋಮೀಟ್ರ್ ದೂರದಲ್ಲ, ಹೆಂಗೆ ಮಾಡೋದು? ಆಗ ಆಮಿ ಹೇಳ್ತಂತ, ನೆಲ ಬಂದಾಗ ನನ್ನ ಹೊತ್ಕೋ ನೀನು, ನೀರು ಬಂದಾಗ ನಾನು ನಿನ್ನ ಹೊತ್ಕೋತೀನಿ. ಎಲ್ಲೆಲ್ಲಿ ನೆಲ ಬರ್ತದೆ ಅಲ್ಲಿ ನೀ ನನ್ನ ಹೊತ್ಕೊ, ಎಲ್ಲೆಲ್ಲಿ ನೀರು ಬರ್ತಾವೆ ನಾ ಹೊತ್ಕೋತೀನಿ.
ಅಂತೂ ನೆಲ ನೀರು ಎರಡೂ ದಾಟಿ ನಾವು ಸಮುದ್ರ ಪಡಿಬಹುದು ಅಂತಂದು ಅವು ಎರಡೂ ಕೂಡಿ ಸಮುದ್ರ ಪಡೆದು ಅಂತೆ 1000 ಕಿಲೋಮೀಟರ್ ದೂರದ ಸಮುದ್ರವನ್ನು ಎರಡು ಅವರವರ ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರು ಇಬ್ಬರು ಸೇರಿಕೊಂಡಾಗ ಸಮುದ್ರ ಮುಟ್ಟಿದರು ಅಂತ ಒಂದು ಕಥೆ. ಇದು ಮುಂದಿನ ಕಥೆ, ನಾವು ಕೂಡಿಸಿದ್ದು ಸಾಲಿಯೊಳಗೆ ಇಲ್ಲಿದು. ಅದಕ್ಕೆ ನಾವು ಎಲ್ಲದರೊಳಗೂ ನಾವು ಶಾಣೆ ಇದ್ದೀವಿ ಅಂತ ಅನ್ನೋದು ಅದರಷ್ಟು ಭ್ರಮ ಜಗತ್ತೊಳಗೆ ಯಾವುದು. ಮೊದಲೇದ್ದು ನಾವು ಶಾಣೆ ಇದ್ದೀವಿ ಅಂತ ತಿಳ್ಕೊಳ್ಳೋದೇ ಭ್ರಮ. ಹೋರಪ್ಪ ತಿಳ್ಕೊಳ್ರಿ 4 ಅಕ್ಷರ ಬರ್ತಾವಂತಂದ್ಮೇಲೆ ಹಂಗೆ ತಿಳ್ಕೊಳ್ಬಾರ್ದು. ಅತ್ಯತಿಷ್ಠ ದಶಾಂಗುಲಂ, ನನ್ನ ಸಮಾನರು ಯಾರೂ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಆದ್ದರಿಂದ ಅಶ್ವತ್ಥಾಮಾಚಾರ್ಯರು ಮುಂದೆ ಹೋದರು. ಮುಂದೆ ಅವರು ವೇದವ್ಯಾಸದೇವರಾಗ್ತಾರೆ. ಇದೊಂದು ಘಟನೆ ಆಯಿತು. ಆಮೇಲೆ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಹೋಗಬೇಕು ಅಂತ ಹೊರಡ್ತಾರೆ. ಇನ್ನೇನು ದೇವರು ಹೊರಡಬೇಕು, ಉತ್ತರಾದೇವಿ ಓಡಿ ಬರ್ತಾಳೆ. ಅಲ್ಲೇನಾಗಿರ್ತದೆ ಘಟನೆ, ಪಾಂಡವರು ಮರುತ್ ರಾಜ ಯಜ್ಞ ಮಾಡಿದ ಸ್ಥಳಕ್ಕೆ ಹೋಗಿರ್ತಾರೆ. ಅಶ್ವಮೇಧ ಯಾಗ ಮಾಡಬೇಕು ಅಂತೇಳಿ ವೇದವ್ಯಾಸದೇವರು ಹೇಳ್ತಾರೆ. ಮರುತ್ ರಾಜ ಯಜ್ಞ ಮಾಡಿ ದಾನ ಮಾಡಿ ಧರ್ಮ ಮಾಡಿ ಇರಲಿ ಅಂತ ಬಿಟ್ಟಿರ್ತಾರಲ್ಲ, ಇರಲಿ ಬಿಡಪ್ಪ ರಗಡ ಮತ್ತೆ ಆಗ್ಯದಲ್ಲ ಕೆಲಸ ಅಂತ ಏನು ಬಿಟ್ಟಿರ್ತಾರಲ್ಲ, ಆ ಬಿಟ್ಟಿದ್ದನ್ನೇ ನೀವು ಅಶ್ವಮೇಧ ಯಾಗ ಮಾಡಿದ್ರೆ ಹೈ ಕ್ವಾಲಿಟಿ ಅಶ್ವಮೇಧ ಯಾಗ ಆಗ್ತದೆ ಅಂತಂದಿರ್ತಾರೆ ವೇದವ್ಯಾಸ. ಅವನು ಮರುತ್ ರಾಜ ಬಿಟ್ಟಿದ್ದು ಹೆಂಗೆ ವಿಚಾರ ಮಾಡಿರಿ. ಈಗ ಎಲ್ಲ ನೀವು ಅಂಗಡಿಯಾಗ ಕೆಲಸ ಮಾಡೋದು ಒಂದು 2 ರೂಪಾಯಿ ಚಿಲ್ಲರ್ ಇರೋಂಗಿಲ್ಲ, ಏನಂತೀರಿ ಬಿಟ್ಬಿಟ್ರಿ ನಡೀತದೆ ಅಂತೀವೋ ಇಲ್ಲೋ. ಹಂಗೆ ಮರುತ್ ರಾಜ ಯಜ್ಞ ಮಾಡಿದ್ರೆ ಇರಲಿ ಬಿಡು ಅಂತ ಬಿಟ್ಟಂಥದ್ದು. ಅಲ್ಲಿ ಅಷ್ಟನ್ನು ರುದ್ರದೇವರು ರಕ್ಷಣೆ ಮಾಡ್ತಿರ್ತಾರೆ ಶಿವ. ಅಲ್ಲೋಗಿ ಶಿವ ಪೂಜೆ ಮಾಡಬೇಕು, ರುದ್ರದೇವರು ಹೂ ಅನ್ನಬೇಕು. ಆಮೇಲೆ ನೀವು ಅದನ್ನು ತೊಗೋಬೇಕು ಎಲ್ಲ. ಅದು ಎಷ್ಟು ಬಿಟ್ಟಿರ್ತಾನವ ಅಂತಂದ್ರೆ ಇಷ್ಟು ರಥಗಳು, ಇಷ್ಟು ಆನೆಗಳು, ಇಷ್ಟು ಬಂಡಿಗಳು, ಇಷ್ಟಿದು ಅಂತೇಳಿ ಲೆಕ್ಕ ಕೊಟ್ಟಾರೆ. ಅಷ್ಟು ಬಿಟ್ಟು ಹೋಗಿರ್ತಾನಂತವ. ಏನು ನಮ್ಮ ಭಾರತೀಯ ಬಂಗಾರದ ಸಂಪತ್ತು ನೋಡ್ರಿ, ಎಷ್ಟು ದೋಚಿಕೊಂಡು ಹೋಗ್ಯಾರ ಲೆಕ್ಕ ಮಾಡಿಕೊಡ್ರಿ. ಇವತ್ತಾದರೂ ಜಾಗೃತ ಆಗ್ಬೇಕು ನಾವು. ಇನ್ನೂ ಬಳಕೊಂಡು ಹೊಂಟಾರೆ, ಬಳಕೊಂಡವ್ರು ನೀವು ಲೆಕ್ಕ ಮಾಡಿರಲಿ. ನಮ್ಮ ಹಿಂದಕ್ಕಿನ ಸಂಪ್ರದಾಯದ ಪ್ರಕಾರ ಬಂಗಾರ ತಾಟನೊಳಗೆ ದೇವ್ರ ನೈವೇದ್ಯ ಮಾಡಿ ಆ ತಟ್ಟಿನ ಬ್ರಾಹ್ಮಣಗೆ ದಾನ ಮಾಡಬೇಕು. ಬಂಗಾರ ತಟ್ಟಿನ ಇಷ್ಟೇ ತಟ್ಟಿ ಮಾಡೋದಲ್ಲ, ತಟ್ಟಿ ತಾಟ, ಬಂಗಾರದ ತಾಟ. ದಿವಸ ಕೃಷ್ಣ ದಾನ ಮಾಡ್ತಿದ್ದ. ಒಮ್ಮ ಸ್ಟೀಲಿನ ತಾಟ ದಾನ ಮಾಡಿ ನೋಡ್ರಿ, ಕಲ್ಪನಾ ಬರ್ತದೆ. ಬಂಗಾರ ತಾಟ ದಾನ ಮಾಡಿದ್ರೆ ಏನಿರ್ತದೆ. ಅಷ್ಟು ಸ್ಟ್ರಾಂಗ್ ನಮ್ಮ ಇಂಡಿಯಾ. ಅದೊಂದು ಸಂಪತ್ತು, ಭಾರಿ ಸಂಪತ್ತದ. ನಮ್ಮ ಭಾರತ ದೇಶದ ದೇವರ ಮೇಲಿನ ಕವಚಗಳನ್ನು ಲೆಕ್ಕ ಹಾಕಿ 1,000 ಕಿಲೋ ಆಗ್ತದೆ ಬಂಗಾರ, ಬರೀ ದೇವರ ಮೇಲಿನ ಕವಚ ಹಾಕಿದರೆ. ಅದಕ್ಕೆ ಇವ್ರು ರಾಜಕಾರಣಿಗಳು ಬಿಟ್ಟರಲ್ಲ, ನಿಮ್ಮ ದೇವರ ಮೇಲಿನ ಕವಚಗಳನ್ನು ನಮ್ಮ ದೇಶಕ್ಕೆ ಕೊಟ್ಟರೆ ಸಾಲ ತೀರ್ತದೆ. ನೀವು ಮಾಡಂತ ಯಾರು ಹೇಳಿದರು? ಸಾಲ ತೀರ್ತದಂದ್ರೇನು? ಅದಕ್ಕೆ ಒಬ್ಬರು ಪುರೋಹಿತರು ಹೇಳಿದರು, ದೇವ್ರ ಪೂಜೆ ಅರ್ಚನೆ ಮಾಡಿ ಹೇಳಿದರು, ಅವಶ್ಯವಾಗಿ ಕೊಡ್ತೀವಿ ರೀ, ಅದು ದೇಶಕ್ಕೆ ಬರೋಬ್ಬರಿ ವಿನಿಯೋಗ ಆಗ್ತಿದ್ರು ಕೊಡ್ತೀವಿ ಅಂತ ಅಂದ್ಬಿಟ್ಟು. ಮತ್ತು ನಿಮ್ಮ ಮನೆಯವ್ರ ಮೇಲೆ ಬಂಗಾರ ಬೀಳಬಾರ್ದು. ಆಮೇಲೆ ಅಷ್ಟು ಬಂಗಾರ, ಅಷ್ಟು ಮುತ್ತು, ಅಷ್ಟು ರತ್ನ ಅಷ್ಟಿತ್ತು. ಬೆಳ್ಕೊಂಡವ್ರು ಹಡಗು ತುಂಬಿಕೊಂಡೋಗ್ಯಾರ. ಪರದೇಶದವರು ಬರೋ ಭಾರತದ ಮೇಲೆ ಆಕ್ರಮಣ ಮಾಡು, ನಮ್ಮವರೆಲ್ಲ ಶಾಂತ ಮಂದಿ ತೊಗೊಂಡೋಗ ಬೆಳ್ಕೊಂಡು. ಇವತ್ತಿಗೂ ನಮ್ಮ ಮಂದಿಗೆ ಬುದ್ಧಿ ಬರಲು ತೆಗೆದ. ಮೊನ್ನೆ ಒಬ್ಬಕ್ಕೆ ಹುಡುಗಿ ಆಸ್ಪತ್ರೆಯೊಳಗೆ ಸ್ಟೇಟ್ಮೆಂಟ್ ಕೊಟ್ಟಾಳೆ ನೋಡ್ರಿ. ಇಲ್ಲ, ಒಬ್ಬತ್ತ ವ್ಯಕ್ತಿ ಆಕಿನ ಮದುವೆ ಆಗಿ ಪಾಕಿಸ್ತಾನ ಕರ್ಕೊಂಡೋಗಿ ಎಲ್ಲ ಮೈ ಮೇಲೆ ಆಭರಣ ಬಡ್ಕೊಂಡೋಗಿ ಎಲ್ಲ ಚೂರಿಯಿಂದ ಚುಚ್ಚಿ ಇದು ಮಾಡಲ. ಪಾಪ ಕೇಳ್ತಾಳೆ, ದಯಮಾಡಿ ನನ್ನಂಗೆ ನೀವು ಮಾಡಬೇಡ್ರಿ. ಏನು ಮಾಡಿದ್ರು ನಮಗೆ ಬುದ್ಧಿ ಬರೋಂಗಿಲ್ಲ. ಎಷ್ಟು ಬಂಗಾರ ಅದನ್ನೆಲ್ಲ ತುಂಬ್ಕೊಂಬರ್ತಿದ್ರು. ಪಾಂಡವರು ಇನ್ನೂ 1 ತಿಂಗಳು ಬರುವುದು ಲೇಟ್ ಇತ್ತು. ಪರೀಕ್ಷಿತ ರಾಜ ಹುಟ್ಟಿದ್ದಾರೆ. ಪರೀಕ್ಷಿತ ರಾಜನ ಹೇಳಕ್ಕೆ ಯಾರೂ ಇಲ್ಲ, ಪಾಂಡವರು ಯಾರೂ ಇಲ್ಲ ಮಹಾಭಾರತದ ಪ್ರಕಾರ. ಆ ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಹೋಗಬೇಕು ಅಂತ ಹೊರಟಿದ್ದಾನೆ. ಅಭಿದ್ರವತೆ ಮಾಮೀಶ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮೇನಾಥ ಮಾಮಿ ಗರ್ಭೋ ನಿಪಾತ್ಯತಾಂ. ಅವಳು ಹೇಳ್ತಾಳೆ, ಬ್ರಹ್ಮಾಸ್ತ್ರ ಬರ್ತಾ ಇದೆ, ನನ್ನನ್ನು ಕೊಲ್ಲಿ, ನನ್ನೊಳಗಿದ್ದಂಥ ಕುಸಿನ ಕೊಲ್ಲೋದು ಬೇಡ. ಎಷ್ಟು ಅಂತಃಕರಣ ಮಾಡ್ತಾಳೆ ನೋಡು. ಪರಮಾತ್ಮ ಸ್ವಮಾಯ ಆವರಣೋದ್ಗರ್ಭಂ, ತನ್ನ ಸಾಮರ್ಥ್ಯದಿಂದ
ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ. ತನ್ನ ಕೈಯಲ್ಲಿ ಭ್ರಾಮಯಂತಂ ಗದಾಮೂಹು, ತನ್ನ ಗದೆಯನ್ನು ಗರಗರ ತಿರುಗಿಸ್ತಾನೆ. ಬ್ರಹ್ಮಾಸ್ತ್ರ ಶಾಂತವಾಗಿದೆ. ಬ್ರಹ್ಮಾಸ್ತ್ರ ಹೋಗಿಲ್ಲ, ಶಾಂತವಾಗಿದೆ. ಎಲ್ಲಿಯವರೆಗೆ ಕೃಷ್ಣ ಹಸ್ತಿನಾಪುರದಲ್ಲಿ ಇದ್ದ ಅಲ್ಲಿವರೆಗೆ ಏನೂ ಆ ಬ್ರಹ್ಮಾಸ್ತ್ರ ಮಾಡಲಿಲ್ಲ. ಯಾವಾಗ ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಹೋದ ಮತ್ತದು ಆ್ಯಕ್ಟಿವೇಟ್ ಆಯಿತು. ಆ ಒಳಗಿದ್ದ ಶಿಶುವನ್ನು ಕೊಂದು ಬ್ರಹ್ಮಲೋಕಕ್ಕೆ ಹೋಗ್ತದೆ. ಅದಕ್ಕೆ ಅಮೋಘ ಅಸ್ತ್ರ ಅಂತ ಕರೀತಾರೆ. ಬ್ರಹ್ಮಾಸ್ತ್ರಕ್ಕೆ ಅಮೋಘ ಅಸ್ತ್ರ. ಮೋಘ ಅಂದರೆ ವ್ಯರ್ಥ, ಅಮೋಘ ಅಂದರೆ ವ್ಯರ್ಥವಾಗದ ಇದ್ದಂಥ ತನ್ನ ಯಾವ ಪರ್ಪಸ್, ಯಾವ ಉದ್ದೇಶಕ್ಕಾಗಿ ಬಿಟ್ಟಿರ್ತಾರೋ ಅದು ಮುಗಿಸ್ಕೊಂಡೇ ಹೋಗ್ತದೆ. ಆಗ ಪರಮಾತ್ಮ ಸುದರ್ಶನ ಚಕ್ರದಿಂದ ಅಥವಾ ಅಸ್ತ್ರದಿಂದ ಗದಾದಿಂದ ರಕ್ಷಣೆ ಮಾಡಿದ ಅಂತ ನಿರ್ಣಯ ಇದೆ. ಮಾಡಿದ. ಹೋಗ್ಬರ್ತೀನಿ ಅಂತಂದ. ಕುಂತಿ ಸ್ತೋತ್ರ ಮಾಡ್ತಾಳೆ. ಪ್ರಯಾಣಾಭಿಮುಖಂ ಕೃಷ್ಣಂ ಇದಮಾಹ ಪ್ರಥಾಸತಿ. ಹೋಗತಕ್ಕಂಥ ಕೃಷ್ಣನ ನೋಡಿ ಹೇಳ್ತಾಳೆ, ಪರಮಾತ್ಮ ನಿನ್ನ ಬಿಟ್ಟು ಇರಬೇಕು ಅನ್ನೋದೇ ಕಷ್ಟ ನಮಗೆ. ಅಷ್ಟು ನಿನ್ನ ಪ್ರಭಾವ ನಮ್ಮ ಮೇಲೆ ಅದ. ನಮ್ಮನ್ನು ವಿಷಾಗ್ನಿನ ವಿಷ ಕೊಟ್ಟಾಗ, ಒನಕ್ಕೆ ಕಟ್ಟಿದಾಗ, ಮರಗಿನ ಸುಟ್ಟಾಗ, ಮತ್ತೊಂದು ಎಲ್ಲ ಆಪತ್ತಿನಲ್ಲಿ ನಮ್ಮನ್ನು ರಕ್ಷಣೆ ಮಾಡಿ. ಗೋಪಿಕಾಸ್ತ್ರೀಯರು ಇದನ್ನು ಹೇಳಿದ್ದಾರೆ. ವಿಷಜಲಾಶಯ ವ್ಯಾಲ ರಾಕ್ಷಸಾತ್ ವರ್ಷ ಮಾರುತಾದ್ವೈದ್ಯುತಾನಲ. ಪರಮಾತ್ಮ ಇಷ್ಟೆಲ್ಲ ರಕ್ಷಣೆ ಮಾಡಿದ್ದಿ, ನಿನ್ನನ್ನು ಬಿಟ್ಟಿರಬೇಕು ಅಂತ ನಮ್ಮ ಕಡೆಯಿಂದ ಆಗೋದಿಲ್ಲ. ಒಂದು 4 ದಿವಸ ಬಿಟ್ಟು ಹೋಗು. ನೀನು ವ್ಯಾಪ್ತನಾಗಿದ್ದಿ ಎಲ್ಲ ಕಡೆಗೂ, ಯಾಕೆ ತೋರುವುದಿಲ್ಲ? ನಮಗೆ ಯಾಕೆ ತೋರುವುದಿಲ್ಲ? ಯಾಕೆ ತೋರುವುದಿಲ್ಲ ಅಂದರೆ ನಮಗೆ ಅಭಿಮಾನ ಜಾಸ್ತಿ. ಅಭಿಮಾನ ಕಡಿಮೆ ಮಾಡ್ಕೊ, ನಾ ಕಾಣಿಸ್ತೀನಿ ಅಂತಂತಿ. ಅಭಿಮಾನ ನಾವು ಬಿಡ್ಲಿಕ್ಕೆ ಆಗೋದಿಲ್ಲ, ನೀ ನಮಗೆ ಕಾಣಿಸಂಗಿಲ್ಲ. ಅಭಿಮಾನ ಬಿಡ್ರಿ, ನಾನು ಕಾಣಿಸ್ತೀನಿ. ನೋಡಿ ಗೋಪಿಕಾಸ್ತ್ರೀ ಏನು ಮಾಡಿದ? ಅಭಿಮಾನ ಇದ್ದಿದ್ದಿಲ್ಲ, ಕೈ ಹಿಡ್ಕೊಂಡು ಕುಣದ. ಯಾವಾಗ ಅವ್ರಿಗೆ ಅಭಿಮಾನ ಬಂತು, ಕಪ್ಪ ಬಿಟ್ಟ ಕೃಷ್ಣ. ಮತ್ತು ಅಭಿಮಾನ ಬಿಟ್ಟು ಎರಡೂ ಕೈ ಮೇಲೆತ್ತಿ ಗೋಪಿಕಾಸ್ತ್ರೀಯರು ಸ್ತೋತ್ರ ಮಾಡಿ ಇತಿ ಗೋಪ್ಯ ಪ್ರಗಾಯಂತಹ ಪ್ರಲಪಂತಶ್ಚ ರುದು ಸುಸ್ವರನ್ ರಾಜನ್ ಕೃಷ್ಣ ದರ್ಶನ ಲಾಲಸಾಹ. ಆಗ ಭಗವಂತ ಅವನು ಪ್ರತ್ಯಕ್ಷ ಆಗ್ಬಿಟ್ಟು. ಒಂದು ಮಾತು ನನ್ನಿಂದ ಹಿಡ್ಕೊಂಡು ನಿಮ್ಮ ತನಕನೂ ಈ ಮಾತು ಅನ್ವಯ. ನಾವು ಹೇಳಿದಷ್ಟು ಸುಲಭ ಇಲ್ಲಿದು. ಎಷ್ಟು ಪ್ರಯತ್ನ ಮಾಡಿದರೂ ಅದು ಅಭಿಮಾನ ಬಿಡುವಂಥದ್ದೇನು ಭಾಗದಲ್ಲ. ಇಲ್ಲೊಬ್ಬರು ನಮ್ಮ ಭಾಗವತ್ ಭಕ್ತರು ಬಂದಾರ, ಅವ್ರ ಹೆಸರು ಹೇಳಿದ್ರೆ ಅವ್ರು ಸಿಟ್ಟಿಗೆ ಬರ್ತಾರೆ. ಅವರು ಮಾಡ್ತಾರೆ, ಸಂಕಲ್ಪ ಮಾಡೋಂಗಿಲ್ಲ. ನಾನು ಹೇಳಿದೆ ಸಂಕಲ್ಪ ಮಾಡೋಂಗಿಲ್ಲ ಅಲ್ರಿ. ಯಾಕೆ ಸಂಕಲ್ಪ ಮಾಡೋಂಗಿಲ್ಲ? ಸಂಕಲ್ಪ ಮಾಡೋ ಮುಂದಾಗ ಅಭಿಮಾನ ಬಂದ್ರೆ, ಸಂಕಲ್ಪ ಮಾಡೋ ಮುಂದಾಗ ₹1,00,000 ದಾನಂ ಕರೀಶ್, ₹1,00,000 ಕೊಟ್ಟು ನಾನು ಅಂದ್ರೆ ಅಷ್ಟು ಬೇಡ ನಮಗೆ. ನಾವು ಹೇಳಿದ್ರು ಅಷ್ಟೇ ಬೀಳೋದು ಅಷ್ಟೇ. ದೇವರಿಗಂತೂ ಗೊತ್ತಾಗ್ತದೆ ಎಷ್ಟು ಕಷ್ಟದ. ಭಾಳ ಸಲ ಕೇಳಬೇಕು, ಭಾಳ ಸಲ ಹೇಳಬೇಕು, ಮಾಡಬೇಕಪ್ಪ ಅಂತ ಅನ್ನಿಸ್ಬೇಕು, ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಫೇಲ್ಯೂರ್ ಆಗಬೇಕು. ಒಂದು ಸಲ ಬರ್ತದೆ. ಇಡ್ಲಿ ಒಲಿ ಹೊತ್ತೆ ಹಾಕೋರಿಗೆ ಇದರದಲ್ಲ, ಅದು ಉದಾಹರಣೆ ಗೊತ್ತಾಗ್ತದೆ. ಗ್ಯಾಸ್ ಮೇಲೆ ಅಡುಗೆ ಮಾಡೋರಿಗೆ ಗೊತ್ತಾಗಂಗಿಲ್ಲ. ಇಡ್ಲಿ ನೋಡ್ರಿ, ಚಿಮಣಿಯನ್ನು ಹಾಕ್ತೀವಿ ಮತ್ತಾರ್ತದೆ, ಚಿಮಣಿಯನ್ನು ಹಾಕ್ತೀವಿ ಮತ್ತಾರ್ತದೆ. ಒಂದು ಸಲ ಕೆಂಡಾಗ್ತದೆ. ನಮಗೆ ಉಪಯೋಗ ಬೀಳೋದು ಕೆಂಡಾದಾಗ ಅಡುಗೆ ಮಾಡಿ ಉಪಯೋಗ ಬೀಳುತ್ತೆ. ಮೊದಲೇ ಕೆಲವು ಸುಮ್ಮನೆ ಅಷ್ಟೇ ಚಿಮಣಿ ಎಣ್ಣೆ ಹಾಕೋದು ಭಗ್ಗಂತುರಿತು, ಮತ್ತು ಶಾಂತ ಆಗ್ತದೆ, ಮತ್ತು ಚಿಮಣಿ ಎಣ್ಣೆ ಹಾಕಿ ಮತ್ತು ಉರಿ ಹಚ್ಚಿ ಮತ್ತು ಭಗ್ಗ. ಒಂದು 10-15 ಸಲ ಚಿಮಣಿ ಎಣ್ಣೆ ಹಾಕಿ ಭಗ್ ಅಂದು ಧಗ್ ಅಂತ ಹತ್ತದ. ನಮಗೆ ಅಡುಗೆಗೆ ಉಪಯೋಗ ಬೀಳೋದು ಮೊದಲೇ ಇದ್ದಾಗ ಕೊನಿದ ಕೆಂಡ ನಮಗೆ ಅಡುಗೆಗೆ ಉಪಯೋಗ ಬೀಳ್ತದೆ, ಉರಿ ಅಲ್ಲ. ಮತ್ತು ಉರಿಯ ಹಂಗಾರೆ ಉರಿ ಯಾಕೆ ಬೇಕು? ಕೆಂಡಾಗಲಿಕ್ಕೆ ಉರಿಬೇಕು. ಹಂಗೆ ನಮಗೆ ಹೇಳೋ ಮುಂದಾಗ ಭಾಳ ಕೆಟ್ಟ ಅನಿಸ್ತದೆ. ಇಷ್ಟು ಹೇಳ್ತೀವಲ್ಲಪ್ಪ, 1% ಆದರೂ ನಮ್ಮ ಹತ್ರ ಅದನ್ನ ಇಲ್ಲ ಅಂತ ಅನಿಸ್ತದೆ. ಮತ್ತು ಸಮಾಧಾನ ಅನ್ನಿಸ್ತದೆ. ಇವತ್ತಿಲ್ಲ ನಾಳೆ ಹೇಳಿ ಆದರೂ ಕೇಳಿ ಆದರೂ ಇವತ್ತಿಲ್ಲ ನಾಳೆ ಬರ್ತದೆ. ಸಣ್ಣ ಹುಡುಗರು ಮಾವಿನ ಹಣ್ಣಕ್ಕೆ ಕಲ್ಲು ಒಗಿತಿರ್ತಾರೆ. ಏನಂತ ಒಗಿತಾರೆ ಅವರು?
ಈ ಕಲ್ಲದ ನಾ ಇದು ಒಗೆದುಕೊಂಡು ಹಣ್ಣು ಬೀಳ್ತದ ನೋ, ಇಷ್ಟು ಕಲ್ಲು ಇಟ್ಕೊಂಡಿರ್ತಾರೆ. ಇಷ್ಟು ಕಲ್ಲು ಇಟ್ಕೊಂಡು ಒಂದು ಒಗಿತಾರೆ, ಎರಡು ಒಗಿತಾರೆ. ಅವು ಹುಡುಗನ ಉದ್ದೇಶ ಏನು? ಇಷ್ಟು ಕಲ್ಲದೊಳಗೆ ಒಂದರ ಕಲ್ಲು ಬಡಿತದಲ್ಲ, ಅಲ್ಲ ಹಣ್ಣಿಗರೆ ಬಡಿತದ, ಹಣಿಗರೆ ಬಡಿತದೆ, ಎಲ್ಲರೂ ಬಡಿತದ. ಹಂಗೆ ಉದ್ದೇಶ. ಅದಕ್ಕೆ ಕೇಳಬೇಕು. ನಾನು ಮುಂಜಾನೆ ಹೇಳ್ದಲ್ಲ, ನೀವು ಅದೇ ಭಾಗವತ್ ಹೇಳ್ತೀರ ನೋಡ್ರಿ ವಿಚಾರನ. ನಾ ಹಿಂಗೆ ಅದೇ ಭಾಗವತನಿ. ಒಬ್ಬ ಶ್ರೀಮಂತರ ಹತ್ರ ಬಂದ ಬ್ರಾಹ್ಮಣ, ನಾನು ಭಾಗವತ್ ಹೇಳ್ತೀನಿ, ಏನಾದರೂ ಕೊಡ್ರಿ. ಇಲ್ಲ, ಭಾಗವತ್ ಓದ್ಕೊಂಬ, ಕೊಡ್ತೀನಿ. ಒಂದು 4 ದಿವಸ ಮಾಡ್ದ, ಭಾಗವತ್ ಓದೀನಿ, ಒಂದು ಸ್ವಲ್ಪ ಏನಾರ ಕೊಡ್ರಿ, ಭಾಗವತ್ ಓದ್ಕೊಂಬ, ಕೊಡ್ತೀನಿ ಅಂತ. ಬರೀ ಇದೇ ಉತ್ತರ. ಬ್ರಾಹ್ಮಣನ ತಲೆ ಕೆಡ್ತು. ಬ್ರಾಹ್ಮಣಂದ ಭಾಗವತ್ ಓದ್ಕೊಂಬ, ಏನದ ಭಾಗವತೊಳಗಂತ ಭಾಗವತ್ ಓದ್ದ, ಬೇಡ್ಲಿಕ್ಕೆ ಹೋಗಲಿಲ್ಲ. ಶ್ರೀಮಂತ ಬಂದ, ಮತ್ತೇನಪ್ಪ ಬೇಡ್ಲಿಕ್ಕೆ ಯಾಕೆ ಬಂದಿಲ್ಲ? ಭಾಗವತ್ ಓದಿನಿ, ಬೇಡ್ಲಿಕ್ಕೆ ಬಂದಿಲ್ಲ ಅಂದ. ಮತ್ತು ನಾ ಏನಾದ್ರು ಕೊಡಲೇನು? ಬೇಡ. ಯಾಕೆ? ಭಾಗವತ್ ಓದಿನಿ, ಅದಕ್ಕೆ ಬೇಡ ಅಂತ. ನೋಡಿ ಅಷ್ಟು ಉಲ್ಟಾ ಅದು ಕೇಳಿ ಹೇಳಿ ಮನುಷ್ಯ ಪಕ್ವಾಗ್ತಾನೆ, ಧೈರ್ಯವಂತನಾಗ್ತಾನೆ, ವಿಲ್ ಪವರ್ ಬರ್ತದೆ. ಅದಕ್ಕೆ ಕೇಳಬೇಕು. ಶ್ರವಣ ಮಾಡಬೇಕು, ಶಾಸ್ತ್ರದ ಮನನ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾನದಿಂದ ಪ್ರಸನ್ನ ಹೃದಯದಿ ಕೊಡುವ ಮುಕುತಿ ಅಧಿಕಾರಿಯಾಗಬೇಕು. ಟೈಮ್ ಎಷ್ಟೇ? ಹಾಂ, 3:27 ಅಲ್ಲ, ಮುಂಜಾನೆ ಒಬ್ರು ಯಾರೋ ವಾಚ್ ಕೊಟ್ರೆ ನಾನು ಖೋಲ್ಯಾಗದ. ಹಿಂಗೆ ದಿನ ಒಬ್ಬೊಬ್ರು ಅಂದ್ರೆ ಕಷ್ಟ ಆಗ್ತದೆ. ಕರೆಕ್ಟಲ್ಲ? 3 ಮಿನಿಟ್ ಒಂದು 3:30 2:40. ನಟೋ ನಾಟ್ಯ ಚರೋ ಯಥ. ಒಂದು ಭರತನಾಟ್ಯ ಕಾರ್ಯಕ್ರಮವನ್ನು ಇಟ್ಟುಕೊಳ್ರಿ. ಅವ್ರೇನು ಕೈ ಮಾಡ್ತಾರೆ, ಕಣ್ಣು ಮಾಡ್ತಾರೆ, ಉಗ್ರ ಮಾಡ್ತಾರೆ, ಇದು ಮಾಡ್ತಾರೆ. ಸಮಗ್ರ 9 ರಸಗಳನ್ನು ಮುಖದಲ್ಲಿ ತೋರಿಸ್ತಾರೆ. ಅದು ಯಾರಿಗೆ ಅರ್ಥ ಆಗ್ತದೆ? ನಮಗೆ ಅರ್ಥ ಆಗಿಲ್ಲ. ಸುಮ್ಮನೆ ಪ್ರೋಗ್ರಾಮ್ ಮಾಡ್ಲಿಕ್ಕತ್ತಾರ, ಕುಣಿಲಿಕ್ಕತ್ತ. ಪಾಪ ಎಷ್ಟು ಒದ್ದಾಡಿರ್ತಾವೆ, 1 ವರ್ಷ ಪ್ರಾಕ್ಟೀಸ್ ಮಾಡಿರ್ತಾವೆ. ಇಲ್ಲಿಂದ ಬರ್ರ ಅಂತ ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಇಲ್ಲಿ ಬರ್ರಂತ ಬರ್ತಾರೆ, ಜೋರ ಕಣ್ಣು ತೆಗಿತಾರೆ. ಯಾಕೆ ತೆಗೆದಾರೆ ನಮಗೆ ಗೊತ್ತಾಗಿಲ್ಲ, ಯಾಕೆ ಹೋದ, ಯಾಕೆ ಬಂದ ಗೊತ್ತು. ದಗದಕ್ಕೂ ಗಪ್ಪನ್ನು ಕೆಳಗೆ ಕೊಡ್ತಾರೆ. ಯಾಕೆ ಕೂತ್ರು ಗೊತ್ತಿಲ್ಲ, ಏನು ಗೊತ್ತೇ ಇಲ್ಲ. ಅದಕ್ಕೆ ಯಾರಿಗೋ ಒಬ್ಬರಿಗೆ ಗೊತ್ತಿರ್ತದೆ, ಅವ್ನಿಗೆ ಭಾಳ ಸಂತೋಷ ಆಗ್ತದೆ. ಅವ್ನು ಚಪ್ಪಾಳೆ ಹೊಡಿತಾನೆ. ಹೊಡೆದ ಅಲ್ಲ, ನಾವು ಯಾಕೆ ಬಿಡಬೇಕು ಅಂತ ಅವನ ಚಪ್ಪಾಳೆ ಹೊಡೆದ್ಬಿಡ್ತೀವಿ. ನಮಗೆ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ ಅಂದ್ರೆ ನಮಗೆ ಆ ನಾಟ್ಯಶಾಸ್ತ್ರ ಗೊತ್ತಿಲ್ಲ. ಆ ಭರತನಾಟ್ಯಶಾಸ್ತ್ರ ಗೊತ್ತಿತ್ತು ಅಂದ್ರೆ ನಮ್ಗೆ ಅರ್ಥ. ಹಂಗೆ ಭಗವಂತ ಭೂಮಿಯಲ್ಲಿ ನಾಟಕ ಮಾಡಲಿಕ್ಕೆ ಕಪಟ ನಾಟಕ ಸೂತ್ರಧಾರಿಯಾಗಿ ಬಂದಿದ್ದಾನೆ. ಅವನಿಗೆ ಏನೂ ಅರ್ಥ ಆಗೋದಿಲ್ಲ. ಯಾರು ಜ್ಞಾನಿಗಳಿದ್ದಾರೆ ಅವ್ರಿಗೆ ಅರ್ಥ ಆಗ್ತದೆ, ಕೃಷ್ಣ ಹಿಂಗೆ ಮಾಡ್ದ, ಈ ಕಾರಣಕ್ಕಾಗಿ ಮಾಡ್ದ. ನಟೋ ನಾಟ್ಯ ಚರೋ ಯಥ. ಕೃಷ್ಣ ಅಂತ ಒಂದು ಬಾಯಿಂದ ಅಕ್ಷರ ಬರಲಿಕ್ಕೆ ಅನ್ನೋದಿಲ್ಲ ರೀ. ಕೆಲವು ಮಂದಿ ಗಂಭೀರ ಕೂಡ್ತಾರೆ, ಭಜನೆ ನಡೆದಾಗ ಹಿಂಗೆ ಕೂತಿರ್ತಾರೆ. ಅಂದ್ರೆ ಅವ ಹೆಂಗೆ ತಬಲ ಬರ್ಸ್ತಾನೆ ನೋಡು, ಅವ ಹೆಂಗೆ ಹಾಡ್ತಾನೆ ನೋಡು, ಎಲ್ಲ ಬಿಡು. ಕೃಷ್ಣ ಕೃಷ್ಣ ಅಂತ ಬಾಯಿಂದ ಬರಲಿಕ್ಕೆ ಜನ್ಮಾಂತರದ ಪುಣ್ಯ ಬೇಕು. ಚಪ್ಪಾಳಿ ಬಾರಿಸೋದಂತೂ ದೂರೇ ಉಳಿತು, ಕೃಷ್ಣ ಅಂತ ಅನ್ನಂಗಿಲ್ಲ. ನಾನು ಕೆಲವು ಕಡೆಗೆ ಹೋಗಿಲ್ಲ, ದೊಡ್ಡ ದೊಡ್ಡ ಶ್ರೀಮಂತರು ಕೂತಿರ್ತಾರೆ. ನಮ್ಮ ಇರೋ ಭಾರಿ ಉದ್ಯೋಗಸ್ಥರ ಮನೆಯೊಳಗೂ ಭಾಗವತ ಆಗ್ತವೆ. ಗಂಡಸು ಮಕ್ಕಳು ಹುಟ್ಟಲಿ ಅಂತೇಳಿ ಭಾಗವತ ಆಗ್ತದೆ. ಪುಣ್ಯ ಗಂಡಸು ಮಕ್ಕಳು ಹೋಗ್ತಾರಂತ ಮುಂದೆ ಭಾಗವತ ನಡೀತಿರ್ತದೆ. ಅಲ್ಲಿ ನಾನು ಭಜನೆ ಮಾಡಿಸಿದ್ರೆ ಒಟ್ಟ ಚಪ್ಪಾಳನೇ ಇಲ್ಲ, ಅಲ್ಲಿ ಎಲ್ಲರೂ ಶ್ರೀಮಂತರೇ. ಇನ್ನು ನಾರೇ ಬಾರಿಸ್ಬೇಕು, ಇಲ್ಲ ನನ್ನ ಜೋಡಿ ಯಾರು ಬಂದಿರ್ತಾರೆ ಅವ್ರೇ ಬಾರಿಸ್ಬೇಕು. ಯಾಕೆ ಶ್ರೀಮಂತರು ಹಂಗೆಲ್ಲ ಬಾರಿಸ್ಬಾರ್ದು. ಅವರೇ ಬಟ್ ಬಯಲಾಗ ಮುಂಜಾನೆ ಹೋಗಿ ಟಪ 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 ಬಿಡ್ತಿರ್ತಾರೆ. ಯಾರು ಯಾವ ಸ್ವಾಮಿ? ರಾಮದೇವ
ರಾಮದೇವ್ ಹೇಳೋಣಂತ ಮತ್ತು ಹಲೋ ಡಬ್ಬ ಡಬ್ಬ ಚಪ್ಪಳ ಬಾರಿಸ್ತಾರೆ. ನಮಗೆ ಗೊತ್ತಿಲ್ಲರಪ್ಪ ಯಾಕೆ ಚಪ್ಪಾಳ ಬಾರಿಸ್ತಾರೆ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಓದ್ಕೊಂಡು ಯಾಕೆ ಚಪ್ಪಾಳ ಬಾರಿಸ್ತಾರಂತ. ನಮ್ಮ ಭಜನೆಯೇ ಚಲೋ ಅದಕ್ಕಿಂತ. ಹೌದು, ನೀವು ಕಣ್ಣು ಮುಚ್ಚಿ ಚಪ್ಪಾಳ ಬಾರಿಸೋದು ಯಾರೋ ಒಂದು 10 ರೂಪಾಯಿ ಕೊಟ್ಟರೆ ಏನು ಮಾಡ್ತೀರಿ ಅಲ್ಲೇ ಹೋಗಿ? ಅದಕ್ಕೆ ಕೃಷ್ಣ ಅಂತನ್ನುವ ಶಬ್ದ ಯಾಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಜನ್ಮ ಐಶ್ವರ್ಯ ಶ್ರುತಶ್ರೇವಿ ಏಧಮಾನಃ ಮದಃ ಪುಮಾನ್. ಭಾವನಾ ಉಕ್ಕಿ ಬರ್ತದೆ. ಯಾವುದೋ ಒಂದು ಸೊಕ್ಕ ಸೇರಿಕೊಂಡಿರ್ತದೆ. ನಾನು ಒಳ್ಳೆ ಕುಲದಲ್ಲಿ ಹುಟ್ಟೀನಿ ಅಂತ ಸೊಕ್ಕ ಸೇರಿಕೊಂಡಿರ್ತದೆ. ನಾನು ಭಾಳ ಶ್ರೀಮಂತಿದ್ದೀನಿ ಅಂತನೂ ಸೊಕ್ಕ ಸೇರ್ಕೊಳ್ತದೆ. ನಾನು ದೊಡ್ಡ ಅಧಿಕಾರಿ ಇದ್ದೀನಿ ಅನ್ಸದೆ. ದೇವರು ಇಷ್ಟು ವಿಚಿತ್ರ ಇದ್ದಾನ್ರಿ. ತನ್ನ ಹೆಸರು ತನ್ನ ನಾಮವನ್ನು ನಿಮ್ಮ ಕಡೆಯಿಂದ ಹೇಳಿಸ್ಬಾರ್ದು ಅಂತಲಿಕ್ಕೆ ಏನೋ ಒಂದು ಕೊಟ್ಟು ಕೂಡಿಸ್ತಾನ್ರಿ. ಅವ ಕೊಟ್ಟು ಕೂಡಿಸ್ತಾನೆ. ಏಧಮಾನ ಮದ ಅಂತಂದ್ರೆ, ಏಧಮಾನ ಅಂದ್ರೆ ಬೆಳ್ಕೋತದೆ. ಮದ ದಿನಕ್ಕೆ ದಿನ ಹೆಚ್ಚಾಗ್ತದೆ, ದಿನಕ್ಕೆ ದಿನ ಹೆಚ್ಚಾಗ್ತದೆ. ಅದಕ್ಕಂತಾನೆ ಅವನು ಪುಮಾನ್ ಕೃಷ್ಣ ಇತಿ ಅಭಿಧಾತುಂ ನ ಕ್ಷಮ. ಕೃಷ್ಣ ಅಂತ ಒಂದು ಬಾಯಿಂದ ಜನ್ಮದೊಳಗೆ ಬರಂಗಿಲ್ಲ. ತೊಗೊಂಡೇನು ಮಾಡೋದು? ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಇರಬಾರದೆ. 2 ಕೃಷ್ಣ ಅಂತ ನಾಮಸ್ಮರಣೆ ಮಾಡೋದಿಲ್ಲ. ಕುಂತಿ ಸ್ತೋತ್ರ ಮಾಡ್ತಾಳೆ. ಪರಮಾತ್ಮ ಏನು ವಿಚಿತ್ರ ಇದ್ದಿ ನೀನು. ಒಬ್ಬರಿಗೊಂದು ಮಾಡ್ತಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬಣ್ಣಿ ಅಂತಂತಾರಲ್ಲ, ಹಂಗೆ ಗೋಪಿಗೆ ಎಷ್ಟು ಮೋಹ. ಗೋಪ್ಯಾದದೆ ತ್ವಯಿಕೃತಾಗಸಿ ದಾಮತಾವಧ್ಯಾತೆ ದಶಾಶ್ರು ಕಲಿಲ ಅಂಜಲಿ ಸಂಭ್ರಮಕ್ಷಂ ವಕ್ತ್ರಂ ವಿನಮ್ಯ ಭಯಭಾವನೆಯ ಸ್ಥಿತಸ್ಯ ಸಾಮಾಂ ವಿಮೋಹಿತಿ ಭೀರಪಿಯಂ ಬಿಬೇತಿ. ಕುಂತಿ ಹೇಳ್ತಾಳೆ, ನಿನ್ನ ಲೀಲಾ ಕೇಳೀನಿ ಕೃಷ್ಣ. ಒಂದು ದಿವಸ ನಿಮ್ಮ ತಾಯಿ ಕೈಯ ಬಡಿಗೆ ಹಿಡ್ಕೊಂಡ್ಲಂತ. ಗೋಪ್ಯ ಆದದೆ ತ್ವಯಿಕೃತಾಗಸಿ. ಆಗಸ ಅಂದ್ರೆ ಅಪರಾಧ. ನೀನು ಅಪರಾಧ ಮಾಡಿದ್ದಿ ಅಂತ ಗೋಪಿ ಕೈಯಲ್ಲಿ ಗೋಪ್ಯ ಆದದೆ ತ್ವಯಿಕೃತಾಗಸಿ. ಭಯಕ್ಕೆ ಅಭಿಮಾನಿ ದೇವತೆಗಳೆಲ್ಲ ಕೈ ಮುಗಿದುಕೊಂಡು ನಿಂತಿರ್ತಾರೆ. ಭಯ ಅಲ್ಲ, ಭಯಕ್ಕೆ ಅಭಿಮಾನಿ ದೇವತೆಗಳೇನಿದ್ದಾರೆ. ನಮಗೇನು ಭಯವನ್ನು ಹುಟ್ಟಿಸ್ತಕ್ಕಂಥ ದೇವತೆಗಳಿದ್ದಾರೆ. ಭಯವನ್ನು ಹುಟ್ಟಿಸುವ ದೇವತೆಗಳು ಯಾವ ನಿನ್ನ ಮುಂದೆ ಕೈ ಮುಗಿದು ಕೃಷ್ಣ ನಮ್ಮ ಕಡೆಯಿಂದ ಅಪರಾಧ ಮಾಡಿಸ್ಬೇಡ ಅಂತ ಕೇಳ್ಕೋತಿರ್ತಾರೋ ಅಂತಹ ಭಯ ನಿನಗೆ ಬಂತಂತ. ಎಷ್ಟು ಚಂದ ವರ್ಣನೆ ಮಾಡ್ತಾರೆ. ಕೈಯೊಳಗಿನ ಬಡಗಿ ನೋಡಿ ಕೃಷ್ಣನ ಗಾಬರಿ ಆಯ್ತಂತೆ. ಮೊದಲೇ ವಿಶಾಲ ಕಣ್ಣುಗಳು, ಬೆಳ್ಳಗಾದ ಕಣ್ಣುಗಳು. ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಂತೆ ಕೃಷ್ಣ. ಕಾಡಿಗೆ ಹಚ್ಚಿದ್ದಿಲ್ಲಂತೆ ಯಶೋಧಾದೇವಿ. ಹಚ್ಚಿದಾಗ ಆ ಬಡಗಿ ತೆಗೆದುಕೊಂಡು ಹೊಡಿಲಿಕ್ಕೆ ಬಂದಾಗ ಈ ದಶ ಅಶ್ರು ಕಲಿಲ ಅಂಜಲಿ ಸಂಭ್ರಮಾಕ್ಷಂ. ಆ ಕಣ್ಣಾಗ ನೀರು ಬಂದು ಅಂತೆ. ನೀರು ಬಂದಾಗ ಆ ನೀರಿನ ಜೊತೆ ಕಾಡಿಗೆ ಸೇರ್ಕೊಂಡಂತೆ. ಕಾಡಿಗೆ ಕಣ್ಣಿಗೆ ಹಚ್ಚಿಕೊಂಡ ಕಾಡಿಗೆ ನೀರೊಳಗೆ ಸೇರ್ಕೊಂಡಂಥದ್ದು. ನೀಳವಾದ ಗಲ್ಲ, ಉಬ್ಬಿದಂತಹ ಗಲ್ಲಗಳು. ಕಣ್ಣಿನಿಂದ ನೀರು ಬರ್ತಾ ಇತ್ತು. ಆ ನೀರು ಬರ್ತಾ ಇರುವಾಗ ನೀರಿನ ಜೊತೆಗೆ ಕಾಡ್ಗಿ ಸೇರಿಕೊಂಡು ಏನು ಸುಂದರವಾಗಿ ಕಾಣಿಸ್ತಿತ್ತಂತೆ ನಿನ್ನ ಮುಖ. ಯಶೋಧಾದೇವಿ ನೋಡಿದುಕೊಂಡ ತಕ್ಷಣ ಕಟಿ ಹೋಗೋದು. ನಾನಳುತ್ತಲಿರೆ ಬ್ರಹ್ಮಾಂಡವನೇ ಬಾಯೊಳಗೆ ನೋಡಿದಳು. ನೀವೆಲ್ಲ ನಿಂದಿರೆ ಕಂದನಲ್ಲವೋ ಎಂದು ಕರಗಳ ಅಂದು ಮುಗಿಯುತ್ತ ಲಂದಳಾಕ್ಷಣ ಕಂದ ಬಾರೆಂದೆತ್ತಿದಳು. ಇದನ್ನೊಂದು ಮರೆಯದೆ ಇಂದು ಮದುವೆಗೆ ಹೋಗಿ ಬರುಬೇಕೋಪ. ಆಕೆ ತಡ್ಕೊಳ್ಳಿಕ್ಕಾಗಲ್ಲಂತ. ಆ ಸುಂದರವಾದ ಮುಖ ನೋಡಿ ವಕ್ತ್ರಂ ವಿನಮ್ಯ ಭವಭಾವ ಹಿಂದೆ ಹೋಗ್ತಿದ್ದಂತೆ ಕೃಷ್ಣ. ಹಿಂಗೆ ಹೊಡಿಲಿಕ್ಕೆ ಬಂದಾಗ ಹಿಂದೆ ಹೋಗ್ತಾರ ಇಲ್ಲ, ಬಡ್ಕೋಬಾರ್ದಂತೇಳಿ ಕೃಷ್ಣ ಹಿಂದಿಂದ ಹೋಗ್ತಿದ್ದಂತೆ. ಯಶೋಧಾದೇವಿ ಸಿಟ್ಟು ಜಾಸ್ತಿ ಬರ್ತಿತ್ತಂತೆ. ಕೃಷ್ಣನ ಕಣ್ಣ ನೀರೊಳಗೆ ಕಾಡ್ಗಿ ಅದು ಗಲ್ ಮೇಲೆ ಹರಿದು ಬರ್ತಿತ್ತು. ಕೃಷ್ಣ ಗಾಬರಿಯಾಗಿದ್ದ. ಹಿಂದಿನ ಸರಿತಿದ್ಲು. ಕೈಯಾಗ ಬಡಿಗೆ ಇಟ್ಕೊಂಡಾಳ. ಎಲ್ಲಿ ತನಕ ಸರದಂತೆ ಕೃಷ್ಣ, ಒಂದು ಗಾಡಿ ಬರೋ ತನಕ ಸರದಂತೆ. ಗಾಡಿ ಬಂದು ಕೃಷ್ಣ ಲಾಸ್ಟ್ ಸ್ಟಾಪ್ ನಿಂತಂತೆ. ಆ ಭಯ ಏನು ನಿನ್ನ ಮುಖದೊಳಗೆ ಬಂತು ಕೃಷ್ಣ? ಎಲ್ಲಿಂದ ಭಯ? ಮನ್ನಾಮ ಸ್ಮರಣಾದೇವ ವಿದ್ರವಂತಿ ದಶೋ ದಿಶ. ನಿನ್ನ ಹೆಸರು ಕೇಳಿದರೆ ಭಯಗಳೆಲ್ಲ ಓಡಿ ಹೋಗ್ಬಿಡ್ತವೆ. ಅಂಥದ್ದು ನೀನು ಭಯವನ್ನು ತೋರಿಸಿದೆ ಅಂತೆ. ಆ ನಿನ್ನ ಮುಖ ಇನ್ನೊಮ್ಮೆ ತೋರಿಸು ಅಂತಂತ. ನೀನು ಅವತಾರವನ್ನು ಯಾಕೆ ಮಾಡಿದ್ದಿ? ಯದುವಂಶಕ್ಕೆ ಕೀರ್ತಿ ಬರುವುದಕ್ಕಾಗಿ, ವಸುರ ದೇವದೇವಕಿಯರು ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕಾಗಿ, ಭೂಭಾರ ಹರಣ ಮಾಡುವುದಕ್ಕಾಗಿ, ಭಕ್ತರು ನಿನ್ನ ಕಥೆಯನ್ನು ಕೇಳಿ ಸಂತೋಷಪಟ್ಟು ಶ್ರವಣದಿಂದ ಅಜ್ಞಾನವನ್ನು ಪರಿಹಾರ ಮಾಡಿಕೊಂಡು ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕಾಗಿ ಅಂತಹ ನಿನ್ನ ಅವತಾರದ ಫಲವಿದೆ. ಕೃಷ್ಣ, ಪಾಂಡವರು ಯಾದವರು ಅಂತ ನನ್ನನ್ನು ಬಿಡಿಸ್ಬಿಡು.
ಅವ್ರು ಯಾರ ಸ್ನೇಹನೂ ನನಗೆ ಕೊಡಬೇಡ. ಅದಕ್ಕೆ ಯಾದವಾರರು ವ್ಯಾಖ್ಯಾನ ಮಾಡ್ತಾರೆ. ಎಂಥದ್ದು ಕುಂತಿ ಕೇಳ್ತಾಳೆ, ಸಜ್ಜನರ ಸಂಘವಾಗಬೇಕು, ಸಜ್ಜನರ ಸ್ನೇಹ ಬೆಳಿಬೇಕು ಅಂತ ಎಲ್ಲರೂ ಹೇಳ್ತಾರೆ. ಯಾದವರು ಸಜ್ಜನರು, ಪಾಂಡವರು ಸಜ್ಜನರು, ಅವ್ರ ಸಂಪರ್ಕ ನನಗೆ ಬೇಡ ಅಂತಂತಾಳೆ. ಅಂದರೆ ಏನು ಅರ್ಥ? ಇಲ್ಲ, ಅವರು ಸಜ್ಜನರು ಅಂತ ತಿಳ್ಕೊಂಡು ಮಾತಾಡ್ಲಿಕ್ಕತ್ತಿಲ್ಲ, ನಮ್ಮ ಬಳಗದವರು ಅಂತ ತಿಳ್ಕೊಂಡು ಮಾತಾಡ್ತಾರೆ. ನಮ್ಮ ಬಳಗ ಅಂತ ತಿಳ್ಕೊಂಡು ಅದ್ರ ಮೋಹ, ಇವರು ಸಜ್ಜನರು ಅಂತ ತಿಳ್ಕೊಂಡು ಅದು ಸ್ನೇಹ. ಅದಕ್ಕೆ ಅದನ್ನು ಪರಿಹಾರ ಮಾಡು ಅಂತ ಕೇಳ್ತಾಳೆ. ಅವಳಂತಾಳೆ, ಸ್ನೇಹ ಪಾಶಿ ಮೆಮಂ ಚಿಂದಿ ದೃಢಂ ಪಾಂಡುಷು ವೃಷ್ಣಿಷು. ನೀನು ನಾವು ಅರಣ್ಯದೊಳಗಿದ್ದಾಗ ಬಂದು ಭೇಟಿಯಾಗಿ ಒಂದು ಕ್ಷಣ ನಮ್ಮನ್ನು ಬಿಟ್ಟಿರ್ತಿದ್ದಿಲ್ಲ. ಯಾವಾಗ ನಾವು ಅರಮನೆಯೊಳಗೆ ಬಂದೀವಿ ಬಿಟ್ಟು ಬರುವುದನ್ನು. ಯಾಕೆ? ನಾವು ಕಷ್ಟದಲ್ಲಿ ಇದ್ದಾಗ ಮಾತ್ರ ನೀನು ಮೇಲಿನ ಮೇಲೆ ಬರ್ತೀವಿ. ನಾವು ಕಷ್ಟ ಪರಿಹಾರ ಮಾಡ್ಕೊಂಡೀವಿ ಅಂದರೆ ನೀನು ಅನ್ನಂತ ಬರೋಂಗೇ ಇಲ್ಲ. ಅದಕ್ಕೆ ನಾವು ಅರಮನೆಯೊಳಗಿದ್ದ ನೀನು ಬರ್ತಾ ಇಲ್ಲ. ಅದಕ್ಕಾಗಿ ನೀನು ವಿಪದ ಸಂತುನ ಶಶ್ವ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಶ್ಚಾತ್ ಅಪುನರ್ ಭವ ದರ್ಶನಂ. ನಮಗೆ ಕಷ್ಟ ಇತ್ತು ಅಂದ್ರೆ ನೀನು ಓಡಿ ನಮ್ಮ ಕಷ್ಟ ಪರಿಹಾರ ಮಾಡ್ಲಿಕ್ಕೆ ಬರ್ತೀಯ. ಅದಕ್ಕಾಗಿ ನೀನು ನಮಗೆ ಕಷ್ಟ ಕೊಡು ಅಂತ ಕೇಳ್ತಾರೆ. ಒಬ್ಬರದೇ ನಮಗೆ ಕಷ್ಟ ಕೊಡು ಅಂತ ಕೇಳ್ತಾರೆ. ನೀವು ಯಾರು ಕೈ ಎತ್ತಿ ನನ್ನ ಕಷ್ಟ? ನಾನೇ ಕೈ ಎತ್ತಂಗಿಲ್ಲ, ನೀವೇನು ಕೈ ಎತ್ತೀರಿ? ಎಲ್ಲಿ ಬಿಡ್ತೀವಿ ಕಷ್ಟ ಕೊಡು ಅಂತೇಳಿ? ಎಲ್ಲಿ ತನಕ ಒಬ್ರು ಹೇಳ್ತಿದ್ರು ನಮ್ಗೆ, ನಾವು ಎಲ್ಲಿ ತನಕ ದೇವ್ರು ಬೇಡ್ಕೊತೀವಿ ಅಂದ್ರೆ ಟ್ರಾಫಿಕ್ ಪೊಲೀಸ್ ಹಿಡಿತಿರ್ತಾನಲ್ಲಿ. ಹಿಡಿದು ವೆಂಕಟೇಶ್ ದೇವರ ನಾನು ತಿರುಪತಿ ಬಂದು ಹುಂಡ್ಯಾಗ ರೊಕ್ಕ ಹಾಕ್ತೀನಪ್ಪ, ಟ್ರಾಫಿಕ್ ಪೊಲೀಸ್ ಆ ಕಡೆ ಮುಖ ಮಾಡಿ ನಾವು ಹೋಗೋ ಮುಂದಾಗ ಅಂತ. ಇಲ್ಲಿ ತನಕ ದೇವ್ರು ಬೇಡ್ಕೊಳ್ಳೋರು ಇದ್ದಾರೆ. ಎಲ್ಲೂ ಏನೋ ಅವಮಾನ ಆಗಬಾರ್ದು, ಎಲ್ಲೇನೂ ತ್ರಾಸ ಆಗಬಾರ್ದು ಅಂತ ಅನ್ನುವಷ್ಟು ನಾವು ಬೇಡ್ಕೊತೀವಿ. ಯಾರು? ಕುಂತಿ ಒಬ್ಬಕ್ಕಿನೇ ಹೆಣ್ಮಗಳು ನೋಡ್ರಿ. ಈ ಪ್ರಥಮ ಸ್ಕಂದದೊಳಗೆ 3 ಮಂದಿ ಹೆಣ್ಮಕ್ಳು ಬರ್ತಾರೆ. 3 ಮಂದಿ ಹೆಣ್ಮಕ್ಳು ಬರ್ತಾರೆ. ಒಬ್ಬಕ್ಕೆ ಉತ್ತರಾದೇವಿ, ಇನ್ನೊಬ್ಬಕ್ಕೆ ದ್ರೌಪದಿ ದೇವಿ, ಇನ್ನೊಬ್ಬಕ್ಕೆ ಕುಂತಿ. ಈ 3 ಜನ ಹೆಣ್ಮಕ್ಕಳು 3 ಅವಸ್ಥಾ. ಉತ್ತರಾದೇವಿ ಹುಡುಗಿ, ದ್ರೌಪದಿ ದೇವಿ ಮಧ್ಯಮ ಹೆಣ್ಮಗಳು, ಕುಂತಿ ದೇವಿ ಮುದುಕಿ. ಪರಿಪಕ್ವತೆ ಹೆಂಗದ ನೋಡ್ರಿ. ಉತ್ತರಾದೇವಿ ಹುಡುಗಿ ಅದರಿಂದ ಸಂಸಾರಕ್ಕೆ ಬಿದ್ದಕ್ಕಿ, ನಾನು ಕೂಸಿನ ಬದುಕಿಸ್ಕೊಡು ಅಂತಂದು. ಕೂಸಿನ ಬದುಕಿಸ್ಕೊಡು ಅಂತ ಕೃಷ್ಣ ಕೇಳ್ಕೊಂಡು ಬದುಕಿಸ್ಕೊಟ್ಟು. ಸ್ವಲ್ಪ ದ್ರೌಪದಿ ಅವಸ್ಥಾ ನೋಡ್ರಿ, ಅದು ಮಧ್ಯಮ ಹೆಣ್ಮಗಳು. ಆಕೆ ಏನಂದು, ಆಕೆನೂ ಕೇಳಿ ಬರ್ತಿತ್ತಲ್ಲ, ಅಲ್ಲೇ ಕೃಷ್ಣ ಇದ್ದಲ್ಲ, ಕೃಷ್ಣ ನಮ್ಗೆ ಕೇಳಿಲ್ಲ. ಆಕೆ ಅಪ್ಲಿಕೇಶನ್ ಕೊಡಲಿಲ್ಲ, ಸ್ಯಾಂಕ್ಷನ್ ಮಾಡಲಿಲ್ಲ, ಬಿಟ್ಬಿಟ್ಲು. ಅಂದ್ರೆ ಮಧ್ಯಮ ವಯಸ್ಸಿನ ಏನು ಕಳೀತದೆ, ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ, ಮತ್ತು ಅದಕ್ಕೆ ಪ್ರಯತ್ನ ಮಾಡೋಂಗಿಲ್ಲ. ಇದು ಮಧ್ಯಮ ಅವಸ್ಥೆ. 3ನೇ ಅವಸ್ಥಾ, ಜೀವಂತಿದ್ದ ಮಕ್ಕಳ ಸಂಬಂಧ ಕಡಿ ಅಂತ ಕೇಳ್ತಾಳೆ. ಹೋದ ಮಕ್ಕಳನ್ನು ಬೇಕು ಅಂತ ಬೇಡಿದ್ದು ಉತ್ತರಾದೇವಿ, ಹೋದದ್ದು ಹೊಕ್ಕೊಳ್ಳಕ್ಕ ಬೇಡ ಅಂತಂದಕ್ಕೆ ದ್ರೌಪದಿ ದೇವಿ, ಇದ್ದವರು ಸಂಪರ್ಕನೇ ಬೇಡ ಅಂತ ಕುಂತಿದೆ. ಪಕ್ವತ ಹೆಂಗಿರ್ತದಂತ ನೋಡ್ರಿ. ಆಮೇಲೆ ಪರಮಾತ್ಮ ಮಂದಂ ಜಹಾಸ ಗೋವಿಂದ. ಪರಮಾತ್ಮ ಮುಗುಳ್ನಗಿ ನಕ್ಕ. ಯಾಕೆ ನಕ್ಕ ಅಂದರೆ, ಈ ನಮಗೆ ಹೆಂಗದ ಒಮ್ಮೊಮ್ಮೆ ಸತ್ತು ಗುಣ ಜಾಸ್ತಿ ಆದಾಗ ಪರಮ ವಿರಾಗ್ಯಶಾಲಿಗಳಾಗ್ಬಿಡ್ತೀವಿ, ರಜೋಗುಣ ಜಾಸ್ತಿ ಆದಾಗ ಮತ್ತೆ ಉಲ್ಟಾ ಹೊಡಿತೀವಿ. ಹೀಗಾಗಿ ಇವರು ಮನುಷ್ಯರು ಯಾವಾಗ ನನ್ನ ಸ್ಮರಣೆ ಮಾಡ್ತಾರೋ, ಯಾವಾಗ ನನ್ನ ಬೈತಾರೋ ಯಾರಿಗೆ ಗೊತ್ತು. ಇವ್ರ ಬಾಯಿಯೊಳಗೆ ನಾ ಯಾವಾಗ ಹೆಂಗಿರ್ತೀನಿ ಗೊತ್ತಿಲ್ಲ ಅಂತ ಪರಮಾತ್ಮ ಮಂದಂ ಜಹಾಸ ವೈಕುಂಠ. ಆಮೇಲೆ ಪರಮಾತ್ಮಂದ ನಾನು ನಿಮಗೇನು ಹೇಳೋದಿಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಭೀಷ್ಮಾಚಾರ್ಯದ ಕರ್ಕೊಂಡ. ದೊಡ್ಡ ರಣರಂಗ, ಅಲ್ಲಲ್ಲ ಎಲ್ಲೋ ಬಿದ್ದಾವ, ಮಾಂಸದ ಮುದ್ದಿಗಳು ಬಿದ್ದಾವ. ಆ ಮಾಂಸದ ಮುದ್ದಿಗಳು ಒಂದು ಶರಪಂಜರ ಮುದಕ್ಕೆ ಮಲ್ಕೊಂಡು ಹೆಂಗೆ ಮಲ್ಕೊಂಡು ಭಾಗವತ ವರ್ಣನೆ ಮಾಡ್ತದೆ. ಆಕಾಶದೊಳಗೆ ಒಂದೊಂದು ಮಿಂಚಿ ಕೆಳಗೆ ಬಿದ್ದರೆ ಹೆಂಗಿರ್ತದೆ ಹಂಗೆ ಭೀಷ್ಮಾಚಾರ ಕಾಣಿಸ್ತಿದ್ರು ಅಂತ, ಅಷ್ಟು ತೇಜೋಮಯವಾಗಿ ಕಾಣಿಸ್ತಿದ್ರು ಅಂತ. ಭೀಷ್ಮಾಚಾರ ಕರ್ಕೊಂಡು ಹೋಗ್ತಾರೆ. ಭೀಷ್ಮಾಚಾರ ಉಪದೇಶ ಅಂತ ಪ್ರಸಿದ್ಧ ಆಯಿತು ಕಾರ್ಯಕ್ರಮ. ಎಲ್ಲರೂ ಬಂದರು. ಎಲ್ಲರೂ ಬರೋ ಮುಂದಾಗ ಶಮೀಕ ಋಷಿಗಳು ಬಂದರು. ಶಮೀಕ ಋಷಿಗಳು ಗೊತ್ತಲ್ಲ, ಪರೀಕ್ಷಿತ ರಾಜ ಹಾವು ಹಾಕಿ ಶಮೀಕ ಋಷಿಗಳು ಹಿಂಗೆ ಹೋಗೋ ಮುಂದಾಗ ಕಲಿಬಿಲಿ ಯಾರೋ ಮಾತಾಡ್ಕೊಂಡಂಗೆ ಆಗ್ತದೆ. ಯಾರೂ ಇಲ್ಲ, ರಣರಂಗದೊಳಗೆ ಯಾರೂ ಇಲ್ಲ. ಆದ್ರೆ ಪರಸ್ಪರ ಕಲಿಬಿಲಿ ಮಾತಾಡ್ಕೊಂಡಂಗೆ ಸಪ್ಪಳ ಬರ್ಲಿಕ್ಕತ್ತದ. ಎಲ್ಲಿಂದ ಬರ್ಲಿಕ್ಕತ್ತದ? ಶಮೀಕ ಋಷಿಗಳು ಶಿಷ್ಯಂದ್ರಿಗೆ ಏನೋಡ್ರ ಎಲ್ಲಿಂದ ಬರ್ಲಿಕ್ಕತ್ತದ ನೋಡ್ರಿ. ಶಿಷ್ಯಂದ್ರ ಕಿವಿ ಕೊಟ್ರೆ ಒಂದು ಇಷ್ಟು ದೊಡ್ಡ ಗಂಟಿ, ಆ ದೊಡ್ಡ ಗಂಟಿ ಒಳಗಿನ ಸಪ್ಪಳ ಬರ್ಲಿಕ್ಕತ್ತ ಮಾತಾಡಿದ್ದು. ಶಮೀಕ ಋಷಿಗಳು ಹೇಳಿದರು, ಗಂಟೆ ಒಳಗಿನ ಬರ್ಲಿಕ್ಕತ್ತಲ್ಲ, ಯಾರು ಮಾತು ಒಳಗೆ ಸಿಕ್ಕೊಂಡಿರ್ಬೇಕು, ತೆಗೀರಿ.
ಶಿಷ್ಯನ 4-5 ಮಂದಿ ಶಿಷ್ಯಂದು ಗಂಟೆ ತೆಗೆದ್ರೆ ಅಲ್ಲಿ 4-5 ಪಕ್ಷಿಗಳು ಕೂತಿದ್ದಂತೆ. ಆ ಪಕ್ಷಿಗಳು ಮನುಷ್ಯವಾಣಿಯಿಂದ ಮಾತಾಡ್ಕೋತ ಕೂತಿದ್ದಂತೆ. ಶಮೀಕ ಋಷಿಗಳಿಗೆ ಆಶ್ಚರ್ಯ ಆಯಿತು. ಅವ್ರನ್ನೂ ಕರ್ಕೊಂಡೋದು ಭೀಷ್ಮಾಚಾರ್ಯ ಉಪದೇಶ ಕೇಳಿಕೆ. ಶಮೀಕ ಋಷಿಗಳು ಹೋದರು, ಅವು 4 ಪಕ್ಷಿಗಳು ಹೋದವು, ಉಪದೇಶ ಮುಗೀತು. ಅವ್ರು ಬರೋ ಮುಂದಾಗ ಆಶ್ರಮಕ್ಕೆ ಶಮೀಕ ಋಷಿಗಳು ಪಕ್ಷಿಗಳನ್ನ ಕರ್ಕೊಂಡ್ಬಂದರು. ನೀವು ಯಾರು?